ಪುಟ್ಟ ರಾಜು, ಯಾವಾಗ್ಲೂ ಈ ಕುರಿ ಮನೆ ಜೊತೆನೆ ಆಟ ಆಡ್ತೀಯಾ? ಹೋಗ್ ಸ್ವಲ್ಪ ಓದ್ಕೋ ಹೋಗು. ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಹುಷಾರ್ ನೀನು. ಇವಕ್ಕೇನಾದ್ರೂ ಸ್ವಲ್ಪ ಹಾಕ್ಬಿಡು ತಿನ್ನಕ್ಕೆ, ಆಯ್ತಾ? ತಗೋ ತಿನ್ನು ತಿನ್ನು. ಏ ರಾಜು, ಇಲ್ಲೇನ್ ಮಾಡ್ತಿದ್ಯಾ? ನಿಮ್ಮಪ್ಪ ನಿನ್ನ ಹುಣಸೆ ಮರದ ಹತ್ರ ಕರಿತಾ ಇದಾರೆ, ಬಾ. ಹೌದಾ? ಬಾ ನನ್ ಜೊತೆ. ಸರಿ, ಬರ್ತೀನಿ. ಹೇ ರಾಜು, ಆ ಮಿಠಾಯಿ ತಿಂತ್ಯಾ? ಮಿಠಾಯಿ ಬೇಕು. ನಿಮ್ಮಪ್ಪ ಹತ್ರ ಹೋಗೋಕು ಮುಂಚೆ ನಾವು ಮಿಠಾಯಿ ತಿನ್ನೋಣ. ಓ, ತಿನ್ನೋಣ. ನಡಿ, ನಿನಗೆ ಮಿಠಾಯಿ ತಿನ್ನಿಸ್ತೀನಿ. ರಾಜು, ರಾಜು, ಶಿವರಾಜಣ್ಣ, 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 ಶಿವರಾಜಣ್ಣ. ಏನಾಯ್ತು ಮೋನ, ಏನಾಯ್ತು? ಅಯ್ಯೋ, ಅದು ನಮ್ ರಾಜು. ಏನಾಯ್ತು ರಾಜುಗೆ? ನಮ್ ರಾಜು ಗದ್ದೆಲಿ ಅದು ಬಿದ್ದಿದ್ದಾನೆ. ಬನ್ನಿ ನನ್ ಜೊತೆ, ಬನ್ನಿ. ಬೇಗ ಬನ್ನಿ. ಇಲ್ಲಿ ನೋಡಿ. ರಾಜು, 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 ಏನಾಯ್ತು ಮಗನೇ ನಿನ್ಗೆ? ರಾಜು, ರಾಜು, ಏನಾಯ್ತು? ನೀನೊಬ್ಬನೇ ನನ್ನ ಮನೇಲಿ ಬಿಟ್ಟೋಗಿದ್ದೆ ರಾಜು. ರಾಜು, ರಾಜು, ಏನಾಯ್ತು ರಾಜು ನಿಂಗೆ? ರಾಜು, ರಾಜು ಮಗನೇ, ಏನಾಯ್ತು ನಿನ್ಗೆ? ರಮೇಶ್, ಪೂರ್ತಿಯಾಗಿ ಫೋಟೋ ತಗೋ. ಅಲ್ಲಿ ಕಟ್ ಆಗಿದೆಯಲ್ಲ, ಅದು ಸರಿಯಾಗಿ ಫೋಟೋ ತಗೋ. ಎಲ್ಲ ಸರಿಯಾಗಿ ತಗೋ. ಇವ್ ನಿಮ್ಮಗನಾ? ಹೌದು ಸರ್. ಗೊತ್ತಿಲ್ಲ, ನನ್ನ ಮಗಂಗೆ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಸರ್. ಇದನ್ನ ಇಲ್ಲಿ ಮೊದಲು ಯಾರು ನೋಡಿದ್ದು? ಸರ್, ನಾನ್ ನೋಡಿದ್ದೆ. ನೀನೇನ ಕಾಲ್ ಮಾಡಿದ್ದು? ಹೌದು ಸರ್, ನಾನೇ ಮಾಡಿದ್ದೆ. ಸರಿ, ನೀನ್ ಇಲ್ಲಿಗೆ ಬಂದಾಗ ಅಕ್ಕಪಕ್ಕ ಯಾರಾದ್ರೂ ಇರೋದನ್ನ ನೋಡಿದ್ಯಾ? ಸರ್, ನಾನು ಇಲ್ಲಿ ಪಕ್ಕದ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ರಾಜು, ರಾಜು, ಶಿವರಾಜಣ್ಣ, ಶಿವರಾಜಣ್ಣ. ಮತ್ತೆ ನಾನು ನಿಮ್ಗೆ ಕಾಲ್ ಮಾಡಿದೆ ಸರ್. ಯಾದವ್. ಹಾ ಸರ್. ಎಲ್ಲ ಕಡೆನೂ ಸರಿಯಾಗಿ ಹುಡುಕೆ, ಏನಾದ್ರೂ ಕ್ಲೂ ಸಿಗಬಹುದು. ಆಯ್ತು ಸರ್. ಇಷ್ಟು ಚಿಕ್ಕ ಹುಡುಗನ ಮೇಲೆ ಯಾರಿಗೆ ದ್ವೇಷ ಇರೋದಕ್ಕೆ ಸಾಧ್ಯ? ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್, ನಾನು ಬಡವ ಸರ್. ನನ್ನ ಯಾರ ಜೊತೆ ದ್ವೇಷ ಇಲ್ಲ ಸರ್. ಸರ್, ಸರ್, ಇಲ್ಲೇನು ಕ್ಲೂ ಸಿಗ್ಲಿಲ್ಲ, ಮತ್ತೆ ವೆಪನ್ ಇರ್ಲಿಲ್ಲ ಸರ್. ಸರಿ ಯಾದವ್, ಬಾಡಿದು ಪಂಚನಾಮ ಮಾಡಿ ಪೋಸ್ಟ್ ಮಾರ್ಟಮ್ ಕಳ್ಸ್ಕೊಡಿ. ಆಯ್ತು ಸರ್.
ಏನಪ್ಪ ನಿನಗ್ ನನ್ ತಲೆನೂ ಬಾಚಕ್ ಬರಲ್ಲ. ಅಮ್ಮ ಇದ್ದಿದ್ರೆ ಎಷ್ಟ್ ಚೆನ್ನಾಗ್ ತಲೆ ಬಾಚ್ತಾ ಇದ್ರು. ಏ ಅಪ್ಪ, ಏನ್ ಗೊತ್ತಾ, ನನ್ಗೆ ಹೊಸ ಅಮ್ಮನ್ ತನ್ನಿ. ಅವ್ರ ನನ್ ಮಾತು ಕೇಳಿಸ್ಕೋಬೇಕು, ನನ್ನ ಚೆನ್ನಾಗೂ ನೋಡ್ಕೋಬೇಕು, ನನಗ್ ಊಟನೂ ಮಾಡ್ಕೊಡ್ಬೇಕು. ಅಯ್ಯೋ ಮಾತಾಡಕ್ ಶುರು ಮಾಡ್ದೆ. ಅಯ್ಯೋ ನಮ್ಮಪ್ಪ ಸ್ಕೂಲಿಗೆ ಲೇಟ್ ಆಯ್ತು. ಹೋಗು ಸ್ಕೂಲ್ಗೆ ಹೋಗು. ಶಿವರಾಜಣ್ಣ ಎಲ್ಲಿ ಕಳ್ದೋಗಿದ್ಯಾ? ಏನಾಯ್ತು ಆಕಾಶ್? ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಏನ್ ಹೇಳ್ಬೇಕು? ನಿನ್ನೆ ರಾಜುನ ನಾನು ಗುಲ್ಲು ಜೊತೆ ನೋಡಿದ್ದೆ. ಸರ್ ಇವನೇ ಗುಲ್ಲು. ನನ್ ಮೇಲೆ ಹತ್ತಿಸ್ಬಿಡ್ತೀಯಾ? ಯಾರೇನೋ ನಡಿ ಬಿಡ್ರೆ ಲೇ, ಕುತ್ಕೋ. ನಡಿ ಕೂತ್ಕೊಳ್ಳ. ಬಿಡ್ರೆ ಏಯ್. ಬಿಡ್ರೆ ಮಗನ, ಏ, ಕೂತ್ಕೋ. ಬಿಡ್ರೆ ಬೇಡಿ ಅಂತ ಸುಮ್ನಿರು. ಹೇಳ್ತಿಲ್ವಾ? ಯಾರು ನೀವು? ಹೇಳು, ಯಾಕೆ ಇವ್ರ ಮಗನ ಕೊಲೆ ಮಾಡ್ದೆ? ಸರ್ ನನ್ಗೇನು ಗೊತ್ತಿಲ್ಲ ಸರ್. ನಿನಗ್ ಗೊತ್ತಿಲ್ವಾ? ಹೇಳು, ಯಾಕೆ ಕೊಂದೆ? ಅವ್ರ ಮಗನ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಹೇಳು, ಯಾಕೆ ಕೊಂದೆ? ಹೇಳು, ಬೇಗ ಹೇಳು, ಬೇಗ ಹೇಳು. ಸರ್ ಇವ್ರ ಮಗ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್. ಸರ್ ಸುಳ್ಳು ಹೇಳ್ತಾನೆ ಸರ್. ಆಕಾಶ್ ಕಣ್ಣಾರೆ ನೋಡಿದ್ನಂತೆ ನನ್ ಮಗನ್ ಜೊತೆ ಇದ್ದಿದ್ನ. ಬದ್ಮಾಶ್, ಅವ್ರ ಮಗನ ಜೊತೆ ಹೋಗ್ತಾ ಇದ್ದಿದ್ದನ್ನ ಇಡೀ ಊರೇ ನೋಡಿದೆ. ಬೇಗ ಹೇಳು, ಸರ್ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅವನ್ನ? ನಿಜ ಹೇಳ್ತೀನಿ, ನನ್ ಮಾತು ಕೇಳಿ ಸರ್. ಬೇಗ ಹೇಳು, ಎಲ್ಲ ಕರ್ಕೊಂಡು ಹೋಗಿದೆ ಅಂತ. ಯಾದವ್, ನೀವು ನಿಜ ಹೇಳೋವರೆಗೂ ಇವ್ನು ಹೊಡಿತಾನೆ ಇರಿ. ಕರ್ಕೊಂಡು ಹೋಗಿ ಇವ್ನ. ಸರ್ ನಡಿ. ಸರ್ ಹೇಳ್ತೀನಿ. ನಾನು ಅವನ್ನ ಕೊಲೆ ಮಾಡ್ಲಿಲ್ಲ ಸರ್. ಮತ್ತಿನ್ಯಾರು ಮಾಡಿದ್ದು? ಅದು ಬೈರೇಶ ಮಾಮ, ಅದು ಮತ್ತೆ ನಿರ್ಮಲಾ ಅತ್ತೆ. ಸರ್ ಇದೇ ಇದೇನಾ? ಬಿಜು ಮನೆ. ಸರಿ, ನಾಕ್ ಮಾಡು. ಬೈರೇಶ್ ಅವ್ರ ಮನೆ ಇದೇನಾ? ಹೌದು. ನೀವ್ ಯಾರು? ನಾನು ಅವ್ರ ಹೆಂಡತಿ. ಬೈರೇಶ್ನ ಕರೀರಿ. ಇಲ್ಲಿ ಕೇಳಿ, ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹೊರಗಡೆ ಬಾ. ನಮಸ್ತೆ ಸರ್. ಬೈರೇಶ್ ಅಂದ್ರೆ ನೀನಾ? ನಡಿ ಪೊಲೀಸ್ ಸ್ಟೇಷನ್ಗೆ. ಸರ್ ನಾನ್ಯಾಕ್ ಬರ್ಲಿ ಸರ್? ನನ್ನೇನಕ್ ಕರ್ಕೊಂಡು ನಡಿ ಹೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ. ಯಾಕಂತ ಹೇಳ್ತೀವಿ, ಕರ್ಕೊಂಡ್ ಬನ್ನಿ. ನಡಿಯ. ಹೇಳು, ಸರ್ ಹೇಳು, ಸರ್ ಹೇಳು. ನಾನೇನು ಮಾಡಿಲ್ಲ. ಯಾಕ್ ಕೊಂದೆ ಅವನನ್ನ? ಸರ್ ನೋಡಿ ಚಿಕ್ಕ ಹುಡುಗನ್ ಯಾಕ್ ಕೊಂದೆ? ಸರ್ ಸುಮ್ಮನೆ ಹೇಳು. ಸರ್ ಏಟಾಗ ಸರ್ ಹೇಳು. ಸರ್ ಬಾಯ್ ನಾನು ಬಿಡು. ಮಾಡಿಲ್ಲ ಸರ್. ಸರ್ ಹೇಳು. ಸರ್ ಹೇಳ್ತೀನಿ ಸರ್. ಏನಾಯ್ತು ಬಿಡು, ಸರಿಯಾಗಿ ಹೇಳು. ನಡಿ, ನಡಿ, ಕೂತ್ಕೋ. ಸರಿಯಾಗಿ ಹೊಡ್ಬಿಟ್ರು. ಹೇಳು ಯಾದವ್, ಅದನ್ನ ಬರ್ಕೊಳ್ಳಿ. ಆಯ್ತು ಸರ್. ನೋಡು, ಎಲ್ಲ ಸತ್ಯ ಹೇಳ್ಬೇಕು, ಇಲ್ಲ ಮೂಳೆ ಮುರಿದು ಹಾಕ್ಬಿಡ್ತೀನಿ. ಬೇಗ ಹೇಳು. ಆಯ್ತು ಸರ್, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಸರ್. ಏನ್ ಹೇಳಿ ಸರ್, 10 ವರ್ಷ ಆಯ್ತು ನಮ್ಮ ಮದ್ವೆ ಆಗಿ. ಇಲ್ಲಿವರೆಗೂ ಯಾವ ಸಂತಾನನೂ ಆಗಿಲ್ಲ ಸರ್. ನಾವು ಡಾಕ್ಟರ್ಗೆ, ವೈದ್ಯರಿಗೆ ಎಲ್ಲ ತೋರಿಸಿದ್ವಿ, ಆದ್ರೂ ನಮ್ಗೆ ಯಾವ ಸಂತಾನನೂ ಆಗ್ಲಿಲ್ಲ ಸರ್. ಒಂದಿನ ನಮ್ ಬಾಬಾಯ್ದ ಇದಾನಲ್ಲ ಗುಲ್ಲು, ಅವನ್ ಕರ್ಕೊಂಡೋದ ಒಬ್ರು ಮಾಟಗಾರ್ತಿ ಹತ್ರ. ಆ ಮಾಟಗಾರ್ತಿ ಮಾಮ, ಇಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆ ಆಗಿ, ಆದ್ರೆ ಇಲ್ಲಿವರೆಗೂ ನೀನ್ ನಮ್ಗೆ ಖುಷಿ ಸುದ್ದಿ ಹೇಳಲೇ ಇಲ್ಲ. ಅಳಿಯ, ನೀನ್ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ನಾನು ಯಾವ ಡಾಕ್ಟರ್ ಅಂತಿಲ್ಲ, ಯಾವ ವೈದ್ಯ ಅಂತಿಲ್ಲ, ಯಾವ ಹಕೀಮ ಅಂತಿಲ್ಲ. ಎಲ್ಲ ಕಡೆ ಅವಳನ್ನ ತೋರಿಸಿದ್ದೀನಿ.
ಈಗ ನಾನು ಭರವಸೆನೇ ಬಿಟ್ಬಿಟ್ಟಿದ್ದೀನಿ ನನಗ್ ಮಕ್ಳು ಆಗಲ್ಲ ಅಂತ. ಮಾಮ, ಒಬ್ರು ಮಾತಾಜಿ ಇದ್ದಾರೆ, ಆ? ಏನ್ ಹೇಳ್ತಿದ್ಯೋ ಅಳಿಮಯ್ಯ? ತುಂಬಾ ದೊಡ್ಡವರು, ಯೋಗ ಮಾತೆ. ಅವ್ರಿಗೆ ಸಂತಾನ ಪ್ರಾಪ್ತಿ ಕೊಡುವಂತ ಶಕ್ತಿ ಇದೆ. ಮತ್ತೆ ಅಳಿಯ, ಈ ಮಾತನ್ನ ನನ್ನಿಂದ ಮುಚ್ಚಿಟ್ಟ ನೀನ್ ಯಾಕೋ ನನಗೆ ಈ ಮಾತನ್ನ ಹೇಳಲಿಲ್ಲ? ಯಾವಾಗ ಕರ್ಕೊಂಡು ಹೋಗ್ತೀಯ ಅವ್ರ ಹತ್ರ? ನೀನ್ ಯಾವಾಗಾದ್ರೆ ಅವಾಗ, ನಾಳೆನೇ ಹೋಗೋಣ. ಆಯ್ತು ಅಳಿಯ, ನಾಳೆ ಹೋಗ್ಬೇಕಷ್ಟೇ. ದೇವ್ರ ಕಂಡ್ಬಿಟ್ರೆ ನನಗೂ ಸಂತಾನ ಆಗತ್ತೆ. ಪಕ್ಕ ಮಾಮ. ಇವನೇ ನನ್ನ ಪ್ರೀತಿಯ ಅಳಿಯ. ಓಂ ಭೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. 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 ಯಾರೋ ಮಾಟ ಮಂತ್ರ ಮಾಡಿಸಿ ನಿನ್ನ ಗಂಡಸ್ತನನ ಬಂಧಿಸಿದ್ದಾರೆ. ನಿನ್ಗೆ ಇವಾಗ ಮಕ್ಕಳಾಗೋದು ಸಂಭವನೆ ಇಲ್ಲ. ಮತ್ತೆ ಯೋಗ ಮಾತೆ, ಇದಕ್ಕೆ ಏನಾದ್ರೂ ಉಪಾಯ ಇರುತ್ತಲ್ವಾ? ಉಪಾಯ ಇದೆ, ಆದ್ರೆ ಅದು ಇವನ್ ಕೈಯಲ್ಲಿ ಅಸಾಧ್ಯ. ಉಪಾಯ ಇದ್ರೂನು ಇವನ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ ತಾಯಿ, ನೀವೇನ್ ಹೇಳ್ತೀರೋ ಅದ್ ನಾನ್ ಮಾಡ್ತೀನಿ. ನೀವ್ ಎಷ್ಟು ಕೇಳ್ತೀರೋ ಅಷ್ಟು ದುಡ್ಡು ಕೊಡ್ತೀನಿ ತಾಯಿ. ಹೇಳ್ಬಿಡಿ. ನಾನ್ ಹೇಳ್ದಲ್ವಾ, ಇವನ್ ಕೈಯಲ್ಲಿ ಮಾಡಕ್ಕಾಗಲ್ಲ. ದುಡ್ಡಿನ ಆಸೆ ನೀನ್ ಯಾರಕ್ಕೆ ತೋರಿಸ್ತಿದ್ಯಾ? ಬೇಕಾದ್ರೆ ನಾನು ಇಲ್ಲಿ ದುಡ್ಡಿನ ಹಾಸಿಗೆ ಹಾಕ್ಬಿಡ್ತೀನಿ, ಆದ್ರೆ ಅದರ ವ್ಯಾಮೋಹ ಇಲ್ಲ ನನಗಿಲ್ಲ. ತಾಯಿ, ನನ್ನಿಂದ ತಪ್ಪಾಯ್ತು ತಾಯಿ. ನೀವ್ ಹೇಳಿ ನಾನು ಏನ್ ಮಾಡ್ಬೇಕು ಅಂತ. ತಾಯಿ ಹೇಳಿ ತಾಯಿ, ನಾನೇನ್ ಮಾಡ್ಬೇಕು ಅಂತ ಹೇಳಿ ತಾಯಿ, ಹೇಳಿ ತಾಯಿ. ಕ್ಷಮಿಸ್ಬಿಡಿ ಮಾತೆ. ಸರಿ ಆಯ್ತು, ಸೋಮವಾರ ನೀನ್ ನಿನ್ ಹೆಂಡ್ತಿನ ಕರ್ಕೊಂಡ್ ಬಾ. ಅವಳ ಮುಂದೆನೆ ನಾನು ಎಲ್ಲ ಹೇಳ್ತೀನಿ. ಹೋಗೋ, ಹೊರಟೋಗ್. ತಾಯಿ ನಿಂಗೆ ಜಯವಾಗ್ಲಿ ತಾಯಿ, ಜಯವಾಗ್ಲಿ. ನಡಿ 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 ನಡಿ. ತಾಯಿ ಜಯವಾಗ್ಲಿ ನಿಂಗೆ. ಏ ನಿರ್ಮಲಾ, ಬಾಗಿಲ್ ತೆಗಿ, ಬಾಗಿಲ್ ತೆಗಿ. ಅರೆ ನೀವಾ? ಹಾ. ಏನ್ ಇಷ್ಟ್ ಬೇಗ ಬಂದ್ಬಿಟ್ಟಿದ್ದೀರಾ ಇವತ್ತು? ಹಾ, ಇವತ್ತು ತುಂಬಾ ದೂರ ಹೋಗಿದ್ದೆ. ಬಾ, ನಿಂಗೊಂದ್ ಮಾತು ಹೇಳ್ತೀನಿ, ಇಲ್ಲಿ ಕೂತ್ಕೋ. ಇವತ್ತು ಗೊತ್ತಾ, ಗುಲ್ಲುನ್ ಕರ್ಕೊಂಡು ಒಬ್ರು ಮಾತೆ ಹತ್ರ ಹೋಗಿದ್ದೆ. ತುಂಬಾ ಚಮತ್ಕಾರಿ ಮಹಿಳೆ ಅವರು. ಮಾಟ್ಗಾತಿ? ಎಂತ ಮಾಟ್ಗಾತಿ? ಹಾ, ತುಂಬಾ ಚಮತ್ಕಾರಿ ಹೆಂಗ್ಸವ್ರು. ಗುಲ್ಲು ಹೇಳ್ತಿದ್ದ, ಅವ್ರ ಹತ್ರ ಸಂತಾನ ಪ್ರಾಪ್ತಿಗೋಸ್ಕರ ತುಂಬಾ ಅದ್ಭುತ ಶಕ್ತಿಗಳಿದೆ ಅಂತೆ. ಮತ್ತೆ ಸೋಮವಾರ ನಿನ್ನ ಕರ್ದಿದಾರಂತೆ. ದೇವ್ರ ಮನ್ಸ್ ಮಾಡಿದ್ರೆ ನಿನ್ ಮೊಡ್ಲು ತುಂಬಿಡುತ್ತೆ ನಿರ್ಮಲಾ. ನನ್ನ ಪರಮ ಭಕ್ತ ಯೋಗ ಮಾತೆಗೆ ಜೈ. ಮಾತಕ್ ಜಯವಾಗ್ಲಿ, ಮಾತಕ್ ಜಯವಾಗ್ಲಿ, ಮಾತಕ್ ಜಯವಾಗ್ಲಿ. ದಾರಿ ಇದೆ, ಆದ್ರೆ ಕಷ್ಟವಾಗಿದೆ. ಇಬ್ರು ಈ ದಾರಿಯಲ್ಲಿ ನಡೀತೀರಾ? ಮಾತೆ, ನಾವು ಮಕ್ಕಳನ್ನ ಪಡ್ಕೊಳ್ಳೋಕೆ ಎಂತ ದಾರಿಲಿ ಹೋಗೋಕ್ಕೂ ಸಿದ್ಧ ಇದೀವಿ. ಇನ್ನೊಂದ್ಸಲ ಯೋಚನೆ ಮಾಡು. ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಿ. ಆಗಲ್ಲ ಅಂದ್ರೆ ಸೈತಾನ್ ದೇವರಿಗೆ ತುಂಬಾನೇ ಬೇಜಾರಾಗುತ್ತೆ. ಒಳ್ಳೇದ್ ಮಾಡೋದನ್ ಬಿಟ್ಟು
ಅವರು ಕೆಟ್ಟದ್ ಕೂಡ ಮಾಡಬಹುದು. ನಾವು ತಯಾರಾಗಿದ್ದೀವಿ. ಮಾಟ ಮಂತ್ರದಿಂದ ಮುಕ್ತಿ ಬೇಕಂದ್ರೆ ನೀವೊಂದು ಬಲಿನ ಕೊಡ್ಬೇಕು. ಇದ್ರಿಂದ ನಿಮ್ಮಿಬ್ರಿಗೂ ಮನೆ ತುಂಬಾ ಮಕ್ಕಳಾಗುತ್ತೆ. ನಾವು ತಯಾರಾಗಿದ್ದೀವಿ. ಮತ್ತೆ ಹೇಳಿ, ಯಾವ ಪ್ರಾಣಿ ಬಲಿ ಕೊಡ್ಬೇಕು ಹೇಳಿ. ಇಲ್ಲ, ಪ್ರಾಣಿ ಬಲಿ ಅಲ್ಲ, ಒಂದು ಮಗುವಿನ ಬಲಿ ಕೊಡ್ಬೇಕು. ಅಯ್ಯೋ, ಅದೇಗಾಗತ್ತಮ್ಮ? ಚಿಕ್ಕ ಹುಡುಗನ ಬಲಿನ? ಆದ್ರೆ ಮಾತೆ, ಇದು ಹೆಂಗ್ ಸಾಧ್ಯ ಆಗತ್ತೆ? ಅದೆಲ್ಲ ನಿನಗ್ ಬಿಟ್ಟಿದ್ದು, ನನಗ್ ಗೊತ್ತಿಲ್ಲ. ನಿನಗೇನಾದ್ರೂ ಮಕ್ಕಳು ಬೇಕಂದ್ರೆ ಇದನ್ ಮಾಡ್ಲೇಬೇಕು. ನಾನ್ ಮೊದ್ಲೇ ಹೇಳಿದಲ್ವಾ ಇವ್ರ ಕೈಯಲ್ಲಿ ಆಗೋದಿಲ್ಲ ಅಂತ. ನಾವು ತಯಾರಾಗಿದ್ದೀವಿ ಮಾತಾ, ಬಲಿ ಕೊಡೋಕೆ ನಾವು ತಯಾರಾಗಿದ್ದೀವಿ. ಅಯ್ಯೋ ನಿರ್ಮಲ, ಬಲಿ ಹೇಗ್ ಕೊಡೋದು? ಚಿಕ್ಕ ಹುಡುಗನ ಬಲಿ ಹೇಗ್ ಕೊಡೋದು? ನೋಡಿ, ನಮ್ಗೀಗ ಮಗು ಬೇಕೇ ಬೇಕು ಅಂದ್ರೆ ಏನಾದ್ರೂ ಒಂದು ಉಪಾಯನ ಮಾಡ್ಲೇಬೇಕಲ್ವಾ? ಅದಕ್ಕೋಸ್ಕರ ಬಲಿ ಕೊಡ್ಬೇಕಾದ್ರೂ ಸರಿನೇ. ಮಾತಾ, ನಾವು ತಯಾರಾಗಿದ್ದೀವಿ ಬಲಿ ಕೊಡೋಕೆ. ಆಯ್ತು, 2 ದಿನ ಆದ್ಮೇಲೆ ಅಮಾವಾಸ್ಯೆ ಬರುತ್ತೆ. ಆ ದಿನನೇ ಬಲಿ ಕೊಡ್ಬೇಕು. ಹೋಗೋ, ಹೋಗಿಲ್ಲಿಂದ. ಸರಿ ಅಮ್ಮ. ಹೋಗಿ, ಹೊರಡಿ. ಮಾತೆಗ್ ಜಯವಾಗ್ಲಿ, ಹಾ. ಮಾತೆಗ್ ಜಯವಾಗ್ಲಿ. ಬರ್ತೀನಿ. ನಡೀರಿ ನಡೀರಿ. ಮಾತೆಗೆ ಜಯ. ಯೋಗಮತಿಗೆ ಜೈ 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 ಜೈ. ನೋಡಿ, ನೀವಿಬ್ರು ಕಿವಿಗೊಟ್ಟು ಕೇಳಿ ಇಲ್ಲಿ. ನನ್ಗೇನು ಅಷ್ಟು ಇಷ್ಟ ಆಗ್ತಾ ಇಲ್ಲ ಇದು. ಮತ್ತೆ ಅಳಿಯ, ನೀನ್ ಎಲ್ಲಿಗೆ ಕರ್ಕೊಂಡೋದೋ? ನೀವ್ ಸುಮ್ನೆ ಇರಿ. ಅವನು ಸರಿಯಾದ ಜಾಗಕ್ಕೆ ಕರ್ಕೊಂಡು ಹೋಗಿದ್ದ ನಮ್ಮನ್ನ. ನಿಮ್ ಕೈಯಿಂದ ಏನಾದ್ರೂ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಮ್ಮನೆಯಲ್ಲಿ ಮಕ್ಳು ಆಟ ಆಡ್ತಾ ಇದ್ರು. ಆದ್ರೆ ಅತ್ತೆ, ಹ್ಮ್ ಇದು ತುಂಬಾ ಸುಲಭ ಅಂತ ನಿಮ್ಗೆ ಅನ್ನಿಸ್ತಿದ್ಯಲ್ಲ? ನೀವ್ ಅನ್ಕೊಂಡಷ್ಟು ಸುಲಭ ಇಲ್ಲ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಸುಲಭ ಆಗಿದ್ರೆ ಇದನ್ ನಾವೇ ಮಾಡ್ತಾ ಇರ್ಲಿಲ್ವಾ? ಆದ್ರೆ ಅತ್ತೆ, ಅರ್ಥ ಮಾಡ್ಕೊಳ್ಳಿ. ಒಬ್ಬ ಹುಡುಗನ್ನ ಬಲಿ ಕೊಡ್ಬೇಕು. ಹುಡುಗನ ಎಲ್ಲಿಂದ ತರ್ತೀರಾ? ತಿನ್ನೋ ವಸ್ತುನ ಅದು? ಅದನ್ನ ಹುಡ್ಕೋದು ಇನ್ನು ನಿನ್ ಕೆಲ್ಸ. ಮತ್ತೆ ಅದಕ್ಕಾಗಿ ನಾವು 10,000 ಕೊಡ್ತೀವಿ. 10,000? ಯೋಚ್ಸು. 10,000? 10,000 ಸಿಗೋದಾದ್ರೆ ನನ್ ಮಗುನೇ ಕೊಟ್ಬಿಡ್ತಿದ್ದೆ ಬಲಿ ಕೊಡೋದಕ್ಕೆ. ಓಂ ಭೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಓಂ ಭೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಇಬ್ರು ಜೊತೆ ಕೂತ್ಕೊಳ್ಳಿ. ಈ ಶರೀರನ್ ಎಲ್ಲಾದ್ರೂ ಹಾಕಿ. ಲೋ ಅಳಿಯ, ಈ ಹೆಣಕ್ಕೆ ಏನಾರು ಗತಿ ಕಾಣಿಸ್ಬೇಕಣ? ಮಾಮ,
ನಾವು ಇದ್ರ ಬಗ್ಗೆ ಮಾತಾಡಿಲ್ಲ. ಇಲ್ಲ ಅಳಿಯ, ಈ ಕೆಲಸ ಮಾಡ್ಲೇಬೇಕು ನೀನು. ಮಾಮ, ಇದಕ್ಕಿನ್ನೂ ದುಡ್ಡು ಕೊಡ್ಬೇಕು. ಹಾ ಅಳಿಯ, ದುಡ್ಡು ಕೊಡ್ತೀನಿ, ಜಾಸ್ತಿ ಕೊಡ್ತೀನಿ ನಿನ್ಗೆ. ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ನಿನ್ಗೆ. ಆದಷ್ಟು ಬೇಗ ನಿನ್ ಹೊಟ್ಟೆ ತುಂಬುತ್ತೆ. ಇಟ್ಬಿಡು. ತಗೊಳ್ಳೋ ಅಳಿಯ, ಕೊಡುದು ಬಿಡ. ಹಾಗಾದ್ರೆ ಮಾಮ, ಅದು ನಮ್ಮ ದುಡ್ಡಿನ ವಿಷಯ ಏನಾಯ್ತು? ಅಳಿಯ, 10,000 ರೂಪಾಯಿ ಮಾತಾಗಿರೋದು, ನಾನು ಅದನ್ನ ಕೊಟ್ಬಿಟ್ಟಿದ್ದೀನಿ. ಮತ್ತೇನಕ್ಕೋ ದುಡ್ಡು ಕೇಳ್ತಾ ಇದೀಯ ನೀನು? ಆ 10,000 ಹುಡುಗನ್ನ ಹುಡುಕೋದಕ್ಕೆ ಮಾತಾಗಿತ್ತು, ಶಬಾನ ಸಾಗ್ಸೋದಕ್ಕಲ್ಲ. ಶಬಾನ ಸಾಗ್ಸಿದಕ್ಕೋಸ್ಕರ 10,000 ಇನ್ನೂ ಕೊಡ್ಬೇಕು ನೀನು. ಅಳಿಯ, ನೀನ್ ಮಾಡ್ತಿರೋದು ಸರಿ ಇಲ್ಲ ನೋಡು. ಮಾತಾಜಿ ಹತ್ರ ನೀನೇ ಕರ್ಕೊಂಡು ಹೋಗಿರೋದು, ಮತ್ತೆ ನೀನೇ. ಅಯ್ಯೋ, ಉಪಯೋಗ ಅಂತೂ ನಿನಗೆ ಆಗುತ್ತಲ್ವಾ? ಮಕ್ಕಳಾದ್ರೆ ನಿನಗಾಗುತ್ತೆ, ನನಗದ್ರಲ್ಲಿ ಉಪಯೋಗ ಏನಿದೆ? ನೋಡು ಮಾಮ, ಒಂದು ವೇಳೆ ನೀನ್ ನನಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಗ ನಾನು ಬಾಯ್ ಬಿಡ್ಬೋದು. ಯೋಚನೆ ಮಾಡ್ಕೋ. ಹೇಳು, ನನ್ ಮಗ ನಿನ್ಗೇನ್ ಮಾಡಿದ್ದ? ಹಾ, ಏನ್ ಮಾಡಿದ್ದ ಹೇಳು. ಚಿಕ್ಕ ಹುಡ್ಗ ಕಣ ಅವನು. ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಅಳು ನಿಲ್ಸಿ ಸರ್, ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಅಣ್ಣ, ನಾನ್ ನಿಜವಾಗ್ಲೂ ಏನೋ ಮಾಡಿಲ್ಲ ಅಣ್ಣ. ಏನೇ ಮಾಡಿರೋದು ಆ ಗುಲ್ಲುನೇ ಮಾಡಿರೋದು. ಏನ್ ಮಾಡಿರೋದು ಆ ಗುಲ್ಲುನೇ ಮಾಡಿರೋದು. ನನ್ ಕ್ಷಮಿಸ್ಬಿಡು ಅಣ್ಣ, ಕ್ಷಮಿಸ್ಬಿಡು. ಈ ಸಾವ್ಗೆ ಗುಲ್ಲು ಅಷ್ಟೇ ನೀವಿಬ್ರು ಕೂಡ ಕಾರಣ ಆಗಿದ್ದೀರಾ. ನಿಮ್ 3 ಜನಕ್ಕೂ ಸರಿಯಾದ ಶಿಕ್ಷೆ ಆಗೋ ತರ ನಾನ್ ಮಾಡ್ತೀನಿ. ಕರ್ಕೊಂಡು ಹೋಗಿ ಇವ್ರನ್ನ. ನನ್ನಿಂದ ತಪ್ಪಾಯ್ತು. ಓಂ ಭೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಓಂ ಭೀಂ. ಬನ್ನಿ ಮೇಡಮ್, ಕಾನೂನು ಕರೀತಾ ಇದೆ.